ಬಾಶೆಟ್ಟಹಳ್ಳಿಯ ಜನತೆಯ ನನ್ನ ಪ್ರಾಮಾಣಿಕ ಪ್ರಯತ್ನ 2.5 ವರ್ಷದಲ್ಲಿ ಕಾವೇರಿ ನೀರನ್ನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. 41 ಕೋಟಿ ರೂಪಾಯಲ್ಲಿ ಅಮೃತ್ 12 ಪ್ರತಿ ಮನೆಗೆ ನಲ್ಲಿ ನೀರನ್ನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. KIDB ಇಂಡಸ್ಟ್ರಿಯಲ್ ಏರಿಯಲ್ಲಿ 2004ನೇ ಇಸ್ವಿಯಲ್ಲಿ CA ಸೈಟ್ ಕೊಟ್ಟಿದ್ರು. ಏನು ನಮ್ಮ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಟೆಂಡರ್ ಮಾಡಿಸಿ, ಟೆಂಡರ್ ಆಲ್ರೆಡಿ ಪಾಸ್ ಮಾಡಿ ಕಾಂಟ್ರಾಕ್ಟರ್ ಫಿಕ್ಸ್ ಮಾಡಿದೀವಿ. 6 ಎಕರೆ ಜಮೀನನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ KIDB ಇಂದ ಫ್ರೀಯಾಗಿ ಒದಗಿಸ್ಕೊಟ್ಟಿದ್ದೀನಿ. ಹಿಂದಿದ್ದವರು ಯೋಚನೆನೂ ಇರಲಿಲ್ಲ, ಅದ್ರ ಪರಿಕಲ್ಪನೆನೂ ಇರಲಿಲ್ಲ. ಕೋಳೂರು ಅನ್ನೋ ಒಂದು ಗ್ರಾಮಕ್ಕೆ ತಗೊಂಡೋಗಿ ಸುರಿಬೇಕು ಅಂತ ಸ್ಕೆಚ್ ಹಾಕಿದ್ರು. ನಾವು ಅದನ್ನು 6 ಎಕರೆ ಉಚಿತವಾಗಿ KIDB ಇಂಡಸ್ಟ್ರಿಯಲ್ ಏರಿಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಜಾಗ ಕೊಡಿಸಿದೀವಿ. 20 ಎಕರೆ ಜಾಗಗಳಲ್ಲಿ ಗುಂಪು ಮನೆಗಳ ಕಟ್ಟಕ್ಕೆ ತೀರ್ಮಾನ ಮಾಡಿದ್ದೀವಿ. ಉತ್ತಮವಾದಂತ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೀವಿ. ಈ ಮೂಲಕ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಬಾಶೆಟ್ಟಹಳ್ಳಿ ಜನತೆಗೆ 3.5 ಕೋಟಿ ಇದ್ದಂತ ಆದಾಯ 18 ಕೋಟಿ ವರ್ಷಿಕ. ಇವಾಗ 3 ವರ್ಷ ಅವ್ರ ಕೈಯಲ್ಲೂ ಆಡಳಿತ ಇತ್ತು. ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆದ್ಮೇಲೆ ಅವಾಗ ಏನ್ ಮಾಡಿದ್ರು, ಪ್ರತಿ ವರ್ಷ ಎಷ್ಟು ಬೆಳೀತು, ಈಗ ಎಷ್ಟು ಬೆಳೀತು, 3.5ರಿಂದ 12, 12ರಿಂದ 18 ಹೆಂಗ್ ಬೆಳೀತು? ಪ್ರಾಮಾಣಿಕತೆಗೆ ಬೆಳೀತು, ಭ್ರಷ್ಟಾಚಾರ ರಹಿತವಾಗಿದ್ದಕ್ಕೆ ಬೆಳೀತು. ಮುಂದಕ್ಕೂ ಬೆಳೀತಾ ಹೋಗುತ್ತೆ. ಬರೋ ವರ್ಷ ಅಲ್ಲ, ಅದ್ರ ಆಚೆ ವರ್ಷ 30 ಕೋಟಿ ಮಾಡೇ ಮಾಡ್ತೀವಿ ರೆವೆನ್ಯೂ. ಇರುವಂತ ಎಲ್ಲ ಗ್ರಾಮಗಳ ಸರ್ವತೋನ್ಮುಖ ಅಭಿವೃದ್ಧಿಗೆ ನಮ್ಮ ಪ್ರೇಮ್ ಕುಮಾರ್ ಅವರು, ನಾರಾಯಣ ಸ್ವಾಮಣ್ಣವರು, ಕೃಷ್ಣಪ್ಪಣ್ಣವರು, ನಮ್ಮ ಮುನ್ಶಂಕರು, ಮಧು, ಗೋಬ್ದೇನಹಳ್ಳಿ ಮುನಿಯಪ್ಪ ಅವರು, ನಮ್ಮ ರಾಮಾಂಜನಪ್ಪ ಅವರು, ಎಲ್ಲ ನಾಯಕರ ಸಾಮೂಹಿಕ ನೇತೃತ್ವದಲ್ಲಿ ನಾವು ಖಂಡಿತವಾಗ್ಲೂ ಉತ್ತಮವಾದಂತ ಕೆಲಸ ಮಾಡ್ತೀವಿ. ಒಂದು ಮತಗಟ್ಟೆಯಲ್ಲಿ ಅಕ್ರಮ ಮತದಾನ ಆಗಿದೆ, ಅಲ್ಲೂ ಬಿಜೆಪಿ ಗೆದ್ದಿದ್ದೀವಿ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡವ್ರು ಒಬ್ರು ಬಂದಿದ್ದವ್ರು, ಜಾಕೆಟ್ ಹಾಕೊಂಡು FIR ಆಗಿದೆ. ಅವ್ರ ವಿರುದ್ಧ ಕಾಂಗ್ರೆಸ್ ವೋಟ್ ಚೋರಿಯನ್ನ ಇಲ್ಲಿ ಶುರು ಮಾಡ್ಕೊಂಡವ್ರು. 7 ವೋಟ್ ಚೋರಿ ಮಾಡೋರು. 11ರಲ್ಲಿ 4 ಹಾಕಿದ್ದಾರೆ, 7 ವೋಟ್ ಚೋರಿ ಆಗಿದೆ. ಈ ವೋಟ್ ಚೋರಿ ವಿರುದ್ಧವಾಗಿ ಬೃಹತ್ ಆದಂತ ಪ್ರತಿಭಟನೆ DC ಅವರ ಕಚೇರಿಯಲ್ಲಿ ಮುಂದಕ್ಕೆ ಪ್ಲಾನ್ ಮಾಡ್ತೀವಿ. ಈ ಚುನಾವಣೆ ಮೂಲಕ ನಿಮ್ಗೆ ಎಚ್ಚರಿಕೆ ಗಂಟೆ ಎಲ್ಲ ಬಂದು ನಮ್ಮ ಜೊತೆ ಸೇರ್ಕೊಂಡ್ಬಿಡಿ. ನಿಮ್ ಭವಿಷ್ಯಕ್ಕೆ ಒಳ್ಳೇದು, ತಾಲೂಕಿನ ಭವಿಷ್ಯಕ್ಕೆ ಒಳ್ಳೇದು, ತಾಲೂಕಿನ ಜನರ ಭವಿಷ್ಯಕ್ಕೆ ಒಳ್ಳೇದು. ಒಳ್ಳೆ ನಿರೀಕ್ಷೆ ಇತ್ತಾ ಇದು? ಇನ್ನೊಂದು 2 ಸೀಟ್ ಆಕ್ಚುಲಿ ನಿರೀಕ್ಷೆ ಇತ್ತು. ನಾವು ವರ್ಕ್ ಹಂಗ್ ಮಾಡಿದ್ವಿ. ಅಧಿವೇಶನ ಬಿಟ್ಟು ಒಂದೇ ದಿನ ಒಂದ್ ಪ್ರಶ್ನೆಗೆ ಹೋಗಿ 9 ದಿನ ಇಲ್ಲೇ ಇದ್ದು ಮನೆ ಮನೆಗೆ ತಿರುಗಿ ಮತದಾರರ ಭಿಕ್ಷೆಯನ್ನ ಕೇಳಿದೀವಿ. 1-2 ಕಡೆ ನಮ್ಮವ್ರು ಮೋಸ ಮಾಡೋರು ಬಿಟ್ರೆ ಇನ್ಯಾರು ಅಲ್ಲ. ಹಂಗಾಗಿ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ. 2 ವಾರ್ಡಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಓವರ್ ಆಲ್ ನಾವು 2 ಕಡೆ ನಮ್ಮ ಮಧ್ಯೆ ಎಲ್ಲ ST ವೋಟ್ಗಳು ಗೆದ್ದಿದೀವಿ, BCMA ಎಲ್ಲ ಗೆದ್ದಿದೀವಿ. 2 ಕಡೆ ಅವ್ರು ಗೆದ್ಕೊಂಡಿದ್ದಾರೆ. ಒಂದು SC ಸೀಟು, ಒಂದು BCM B ಸೀಟ್ ಒಂದು ಕಾಂಗ್ರೆಸ್ ಗೆದ್ದಿದ್ದಾರೆ, ಮತ್ತು ಇನ್ನೊಂದು SC ಒಂದು ಲೇಡಿ ಜನರಲ್ ಲೇಡಿ 3 ಸೀಟ್ ಕಾಂಗ್ರೆಸ್ ಗೆದ್ದಿದ್ದಾರೆ. 1 ಸೀಟು ಜನರಲ್ ಅಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಇನ್ನ 1 ಸೀಟು ನಮ್ಮ ಮೈತ್ರಿ ಪಕ್ಷದಿಂದ ನಾವೇ ನಮ್ಮ ಚಂದನ ಅಕ್ಷಯ್ ಅಂತ ನಿಲ್ಸ್ಕೊಂಡಿದ್ವಿ, ಅವರು ಗೆದ್ದಿದ್ದಾರೆ. ನಮ್ದು 14 ಸೀಟ್ ಗೆದ್ದಿದೆ. ಒಟ್ಟು 15 ಸೀಟನ್ನ ನಾವು ಗೆದ್ದು, ಒಂದು ಇಂಡಿಪೆಂಡೆಂಟ್ನು ಅವರು ಇದ್ದಾರೆ. ನೋಡೋಣ ಅದು ಮುಂದಕ್ಕೆ. 15 ಸೀಟ್ ಒಟ್ಟಿನಲ್ಲಿ ಗೆದ್ದಿದ್ದೀವಿ ಸರ್. ಬಂಡಾಯದ ಬಿಸಿ ನಡುವೆ ಈಗ ಬಹುಮತ ಸಾಧಿಸಿದೆ. ಎಲ್ಲ ಬಂಡಾಯ ಹಾಕಿರೋ ಎಲ್ಲ ಕಡೆ ನಾನೇ ಗೆದ್ದಿದ್ದೀನಿ ಸರ್. ಒಂದೇ ಒಂದು ಕಡೆ ಅವ್ರು ಇಂಡಿಪೆಂಡೆಂಟ್, ನಮ್ಮ ವಿರುದ್ಧ ಬಂಡಾಯ ಅಲ್ಲ, ಅವರು ಪಕ್ಷೇತರವಾಗಿ ಹಾಕಿದ್ದಂತ ಅಭ್ಯರ್ಥಿ. ಬಂಡಾಯ 4 ಕಡೆ ಹಾಕಿದ್ದು, 4 ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಯಶಸ್ವಿಯಾಗಿ ಗೆಲ್ಸ್ಕೊಳ್ಳಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ಅಧ್ಯಕ್ಷರು, ಪಕ್ಷದ ಸದಸ್ಯರು, ನಮ್ಮ ಅಭ್ಯರ್ಥಿಗಳು ಮುಖ್ಯವಾಗಿ ಅತಿ ಹೆಚ್ಚು ಶ್ರಮ ವಹಿಸಿ, ನಾನು ನಿನ್ನೆ ಪಾರ್ಟಿ ಆಫೀಸಲ್ಲಿ ಹೇಳಿದೆ, 19 ಜೆನ್ಯೂನ್ ಕ್ಯಾಂಡಿಡೇಟ್ ಹಾಕಿದ್ವಿ. ಅದರಲ್ಲಿ ನಮ್ಗಿನ್ನೂ 1-2 ಸೀಟ್ ಬರ್ಬೇಕಾಯ್ತು ಅನ್ನೋ ಒಂದು ಇದು ಬಿಟ್ರೆ ಈ ಫಲಿತಾಂಶ ತೃಪ್ತಿದಾಯಕ. ತಾಲೂಕಿನ ಜನತೆ ಒಳ್ಳೆತನಕ್ಕೆ, ಒಳ್ಳೆಯವರಿಗೆ, ಒಳ್ಳೆ ಕೆಲ್ಸಕ್ಕೆ, ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇದ್ದು ಮಂತ್ರಿಗಳಿದ್ದು ಬಂದಿಲ್ ಒತ್ತಡ ಹಾಕಿದ್ರು ಸಹ ನಾವೊಬ್ರೇ ಏಕಾಂಗಿಯಾಗಿ ಪಕ್ಷದ ಕಾರ್ಯಕರ್ತರೇ ನಮ್ಮ ಬಲ ಅಂತ ಹೇಳಿ ಗೆದ್ದು ತೋರಿಸಿದ್ವಿ. ಸರಿ, ಗ್ಯಾರಂಟಿ ಕೆಲಸ ಮಾಡಿಲ್ಲ. ನಾವು ಮೋದಿ ಗ್ಯಾರಂಟಿ ಒಂದೇ ಕೆಲಸ, BJP ಒಂದೇ ಕೆಲಸ, ಕಮಲ ಅಳಿಸೋದೇ ಕೆಲಸ. ಇದು ಮುನ್ಸೂಚನೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರುತ್ತೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ, ವಿಜಯಣ್ಣವ್ರ ನೇತೃತ್ವ, ನಮ್ಮ ಅಶೋಕಣ್ಣವ್ರ ನೇತೃತ್ವ, ಖಂಡಿತವಾಗ್ಲೂ ರಾಜ್ಯದ 150ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಏನ್ ದುರಾಡಳಿತ, ಕುರ್ಚಿ ಕಿತ್ತಾಟ, ಇದೆಲ್ಲದರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಒಂದು ಮುಂದಕ್ಕೆ ಚುಕ್ಕಾಣಿ ಹಿಡಿಯುವಂಥದ್ದು ಭಾರತೀಯ ಜನತಾ ಪಾರ್ಟಿ ಜೊತೆ ತಾವು ಬಂದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಎಲ್ಲರಿಗೂ ನಾನು ಈ ಮೂಲಕ ಕರೆಯನ್ನ ಕೊಡ್ತೀನಿ. ಬಂದು ಒಳ್ಳೆತನಕ್ಕೆ, ಪ್ರಾಮಾಣಿಕತೆಗೆ, ಮೋದಿಯವರ ಆಡಳಿತಕ್ಕೆ ತಾವೆಲ್ಲ ಸಹಾಯ ಮಾಡಬೇಕು ಅಂತ. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಮ್ಮ ಆಶೀರ್ವಾದ ಅಣ್ಣ. 15 ಅಣ್ಣ.
19ರಲ್ಲಿ 15 ಅಣ್ಣ 19ರಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.